ಮಾಡಬೇಕು. ಮಾರ್ಚ್ ಬಾರಿ ಆಗಿದೆ, ಮೇಲ್ ಮಾಡಬೇಕು. ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ. ಇದು ನಮ್ಮ ಸೆಕೆಂಡ್ ವಿಡಿಯೋ ಸಂಕ್ರಾಂತಿ ಸ್ಪೆಷಲ್ದು. ಎಲ್ಲಿಗೆ ಬಂದಿದೀವಪ್ಪ ಅಂತಂದ್ರೆ ಕೈವಾರ. ಇದು ಕೈಲಾಸಗಿರಿಯಿಂದ ನಾವು ಕೈವಾರಕ್ಕೆ ಹೋಗ್ಬೇಕಾದ್ರೆ ಆನ್ ದಿ ವೇ ದಾರಿನಲ್ಲೇ ಸಿಗುತ್ತೆ, ಬಲಗಡೆ ಇದೆ. ಸೊ ತುಂಬ ಚೆನ್ನಾಗಿದೆ, ಮುಂದ್ಗಡೆ ಬೆಟ್ಟ ಕಾಡು ಮಧ್ಯೆ ಇರೋ ಥರ ಇದೆ ಇದು. ಸೊ ಇಲ್ಲಿ ದೇವಸ್ಥಾನ ಇದೆ, ಇಲ್ಲಿ ಸ್ವಾಮಿಗಳು ನೋಡ್ಬೋದು ನೀವು, ಆಂಜನೇಯನ ಸ್ಟ್ಯಾಚು ಕೂಡ ಇದೆ, ಮಾಡಿಟ್ಟಿದ್ದಾರೆ. ಸೊ ಇಲ್ಲಿ ದೇವಸ್ಥಾನದ ಒಳಗಡೆ ಹೋಗ್ಬಿಟ್ಟು ಬರೋಣ ಬನ್ನಿ. ಬಿಡಿಸಿರೋದು ಬಂದು ತಾತಯ್ಯನವರ ಸ್ಟೋರಿ. ಅವರ ಮೊದಲಿನ ಹೆಸರು ಬಂದು ಅಮರನಾರಾಯಣ ಅಂತ. ಸೊ ಈ ಚಿತ್ರ ನೋಡ್ಕೊಂಡು ಹೋದರೆ ಅವ್ರ ಹಿಸ್ಟ್ರಿ ತಿಳಿಯುತ್ತೆ ನಿಮಗೆ. ನೋಡ್ಬೋದು ನೀವು ಇಲ್ಲಿ ಫುಲ್ ಕಂಪ್ಲೀಟ್ ದೇವಸ್ಥಾನದೊಳಗಡೆ ಪೂರ್ತಿ ಚಿತ್ರ ಬಿಡಿಸಿದ್ದಾರೆ. ಅವರು ಇದು ಮದುವೆ ಆದಂತಹ ಇಲ್ಲಿ ಬರ್ದಿದ್ದಾರೆ ಕೆಳಗಡೆ, ಅದು ಬಟ್ ಅಳಿಸೋಗಿದೆ. ಬಟ್ ಅದನ್ನ ನೀಟಾಗಿ ಮೇಂಟೈನ್ ಮಾಡಿಲ್ಲ. ಬಟ್ ಬಂದವರಿಗೆ ಕೆಲವರು ಸ್ಟೋರಿ ಗೊತ್ತಿದ್ದವ್ರಿಗೆ ಗೊತ್ತಾಗುತ್ತೆ, ನನಗೂ ಅಷ್ಟು ಗೊತ್ತಿಲ್ಲ ಅದು ಇವ್ರ ಕಥೆ ಎಲ್ಲ. ಬಟ್ ಇಲ್ಲಿ ಲೋಕಲ್ ಹೆಡ್ಸ್ಗೆಲ್ಲ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಕೆಳಗಡೆ ಬರ್ದಿದ್ದಾರೆ, ಅದನ್ನು ನೋಡ್ಕೊಂಡು ಓದ್ಕೋಬೇಕು. ಇಲ್ಲ ಗೊತ್ತಿರೋರು ಕೇಳಿದ್ರೆ ಹೇಳ್ತಾರೆ ಸ್ಟೋರಿನ, ಪೂಜಾರಿಗಾಗಿರ್ಬೋದು ಯಾರಿಗಾರು ಆಗಿರ್ಬೋದು. ಸೊ ಇದು ಗರ್ಭಗುಡಿ, ಇಲ್ಲಿ ನೋಡ್ತಿದ್ರಲ್ಲ ಇದೇ ಅಮರನಾರಾಯಣ ಸ್ವಾಮಿ ದೇವರು. ಸೊ ಇಲ್ಲಿ ನೀವು ನೋಡ್ತಿರಂಗೆ ಇದೆಲ್ಲ ಪೂರ್ತಿ ಅವರ ಜೀವನ ಚರಿತ್ರೆ. ಅವ್ರು ಇಲ್ಲಿ ನೋಡಿ, ಅವ್ರಿಗೆ ಪಟ್ಟಂಥ ಕಷ್ಟ ಆಗಿರ್ಬೋದು, ಜನಗಳಿಗೆ ಸೇವೆ ಮಾಡಿರ್ಬೋದು. ಸೊ ಕೊನೆಗೆ ಅವ್ರ ಲಿಂಗೈಕ್ಯ ಆಗಿರುವಂಥ ಒಂದು ಚಿತ್ರ ಇದೆ. ತಾತಯ್ಯನವ್ರಿಗೆ ದರ್ಶನ ಕೊಟ್ಟಿರೋ ಸ್ಥಳ ಇದು. ತಾತಯ್ಯನವರು ಸಂಸಾರ ಜಂಜಾಟ ಬೇಡ ಅಂತ ಈ ದೇವಸ್ಥಾನ ಮುಂದೆ ಬಂದು ಖಾಲಿ ಜಾಗದಲ್ಲಿ ಒಂದು ಬಂಡೆ ಮೇಲೆ ಕೂತ್ಕೊಂಡಿರ್ತಾರೆ. ಇಲ್ಲಿ ಕೂತ್ಕೊಂಡಿರುವಾಗ ಅಮರನಾರಾಯಣ ಸ್ವಾಮಿ ಹತ್ರ ಗೋಪಬಾಲಕನ ರೂಪದಲ್ಲಿ ಇಲ್ಲಿ ದರ್ಶನ ಕೊಡ್ತಾರೆ. ಅವರು ದರ್ಶನ ಕೊಟ್ಟು ಅವ್ರು ತಪಸ್ಸಿಗೆ ಹೋಗಿ ದಾರಿ ತೋರಿಸಿ ತಪಸ್ಸು ಮಂತ್ರವನ್ನು ಬೋಧಿಸಿ ಮತ್ತೆ ಇದೇ ಸ್ಥಳಕ್ಕೆ ಬಂದು ವಿಶ್ವರೂಪ ತೋರಿಸಿ ಮಾಯವಾಗ್ತಾರೆ ಇಲ್ಲಿ ಅಮರನಾರಾಯಣ ಸ್ವಾಮಿ. ಇಲ್ಲಿನ ಸ್ಥಳ ವಿಶೇಷ ಇದೆ. ತಾತಯ್ಯನವ್ರಿಗೆ ದರ್ಶನ ಕೊಟ್ಟಿರೋ ಸ್ಥಳ ಇದೇ ಮೂಲ ಸ್ಥಾನ ಇದೆ. ತಾತಯ್ಯನವರ ಗುರುಗಳಿವೆ, ಇವರು ಗುರುಗಳು ತಾತಯ್ಯನವರಿಗೆ. ಓಕೆ, ಅವರು ಪೂಜೆ ಮಾಡ್ತಾ ಇದ್ದಿದ್ದು ಇವರನ್ನೇ. ಕೈವಾರದಲ್ಲಿ ಅಮರನಾರಾಯಣ ಸ್ವಾಮಿ ದೇವಸ್ಥಾನ ಇದೆಯಲ್ಲ, ಅದು ಬಂದು ದೇವೇಂದ್ರನು ಪ್ರತಿಷ್ಠಾಪನೆ ಮಾಡಿರೋದು. ಶ್ರೀದೇವಿ ಭೂದೇವಿ ಸಮೇತ ಅಮರನಾರಾಯಣ ಸ್ವಾಮಿ. ಅವ್ರಿಗೆ ಅಮರನಾರಾಯಣ ಸ್ವಾಮಿ ಅಪಾರ ಭಕ್ತಿ ಅವ್ರಿಗೆ. ಅವರು ಅಲ್ಲಿ ಪೂಜೆ ಮಾಡೋರು. ಈ ದೇವೇಂದ್ರಡು ಅಂದ್ರೆ ಅವ್ರ ರಾಜನ ಇಲ್ಲಿ ಅಥವಾ ಅಲ್ಲ, ಇಂದ್ರನು. ಓ ಇಂದ್ರ. ಓಕೆ, ಪ್ರತಿಷ್ಠಾಪನೆ ಇಲ್ಲ. ಓಕೆ ಓಕೆ, ಹಂಗೆ 5 ಕಡೆ ಪ್ರತಿಷ್ಠಾಪನೆ ಮಾಡಿದ್ರು. ಇದು 2ನೇದು ಬಂದು ಇದು ಕೈವಾರದಲ್ಲಿ ಇರೋದು. ಪಂಚನಾರಾಯಣಗಳಲ್ಲಿ 2ನೇದು ಇಲ್ಲಿರೋದು. ಓಕೆ, 1ನೇದು ಬಂದು ಮುರುಗಮಲ ಹತ್ರ ಯಾಗುಕೋಟೆ ಅಂತಿದೆ. ಯಾಗುಕೋಟೆ ಹತ್ರ ಒಂದು, ಈ ಕಡೆ ಬುದಿಗೆರೆಯಲ್ಲಿ ಒಂದು, ಮೇಲ್ಕೋಟೆ ಚಲುವನಾರಾಯಣ, ಗದಗಲ್ಲಿ ಒಂದು, ಈ ಥರ ಒಂದು 5 ಕಡೆ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಓಕೆ, ಇಲ್ಲಿ ಜನ ಹೆಂಗೆ ಡೈಲಿ ರಶ್ ಇರುತ್ತೆ? ಇಲ್ಲಿ ಡೈಲಿ ಇಲ್ಲ, ವೀಕ್ಲಿ ಒನ್ಸ್ ಇರ್ತಾರೆ. ವೀಕೆಂಡಲ್ಲಿ ಶನಿವಾರ ಭಾನುವಾರ ಜನ ಇರ್ತಾರೆ ಜಾಸ್ತಿ. ಶನಿವಾರ ಭಾನುವಾರ ಹಬ್ಬದ ಟೈಮಲ್ಲಿ ಬರ್ತಾರೆ. ಮೇಲೆ ಬಂದು ಇಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ಮುಂದೆ ಬೆಟ್ಟ, ಈ ಕಡೆ ದೇವಸ್ಥಾನ. ಈಗ ತುಂಬ ಚೆನ್ನಾಗಿದೆ. ಅಷ್ಟು ಹಚ್ಚ ಹಸಿರಿನ ಮಧ್ಯೆ ಒಂದು ಬಿಳಿ ದೇವಸ್ಥಾನ, ಬಿಳಿ ಸುಣ್ಣ ಬಳ್ತಿರೋಂಥ ದೇವಸ್ಥಾನ. ತುಂಬ ಚೆನ್ನಾಗಿ ಕಾಣುತ್ತೆ ನೋಡಲಿಕ್ಕೆ. ನೋಡಿ ಇಲ್ಲಿ ನೋಡ್ಬೋದು ನೀವು ದೇವಸ್ಥಾನನ. ಒಳಗಡೆ ಹೋಗೋಣ ಬನ್ನಿ, ಗರ್ಭಗುಡಿ ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಬರೋಣ. ಪ್ರತಿನಿತ್ಯ ಬಂದರೆ ಅಂದರೆ ಸೋಮವಾರದಿಂದ ಶುಕ್ರವಾರದವರೆಗೂ ದಿನಕ್ಕೆ 500 ಜನ ಪ್ರಸಾದ ಸೇವನೆ ಮಾಡ್ತಾರೆ ಇಲ್ಲಿ. ಸೊ ಇನ್ನು ವೀಕೆಂಡಿಗೆ ಅಂತ ಬಂದರೆ ವೀಕೆಂಡಲ್ಲಿ 1,500 ಶನಿವಾರ, ಭಾನುವಾರ ಅಂತ ನೋಡೋದಾದ್ರೆ 2,000ವರೆಗೂ ಜನ ಬಂದು ವಿಸಿಟ್ ಮಾಡ್ತಾರಂತೆ. ಸೊ ಅಷ್ಟು ಪ್ರಸಾದ ಹೋಗುತ್ತೆ ಇಲ್ಲಿ. ಸೊ ಇಲ್ಲಿ ನೋಡೋದಾದರೆ ಪ್ರಸಾದನ ಟೈಮಿಂಗ್ಸ್ ಬಂದು ಮಧ್ಯಾಹ್ನ 12:30ಯಿಂದ ಸಂಜೆ 2:30 ಮಧ್ಯಾಹ್ನ 2:30ವರೆಗೂ ಆಗುತ್ತೆ. ಮತ್ತು ಇನ್ನೊಂದು ಟೈಮಿಂಗ್ಸ್ ಬಂದು ಸಂಜೆ 7:30ಯಿಂದ 9 ಗಂಟೆ ಇನ್ನೊಂದು ಟೈಮಿಂಗ್ಸು. ಸೊ 2 ಟೈಮಿಂಗ್ಸಲ್ಲಿ ಅನ್ನಪ್ರಸಾದ ಇಲ್ಲಿ ನಡೀತಾ ಇರುತ್ತೆ. ಸೊ ಅನ್ನಪ್ರಸಾದನ ಸೇವನೆ ಮಾಡ್ಬೋದು. ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ಸೊ ಇದೇ ಬೆಟ್ಟ. ಸೊ ಈ ಕಡೆ ದೇವಸ್ಥಾನ, ಬೆಟ್ಟದ ಮುಂದೆ ಬಿಳಿ ಬಣ್ಣದ ದೇವಸ್ಥಾನ ಸಖತ್ತಾಗಿ ಕಾಣ್ತಾ ಇದೆ. ಈ ಕಡೆ ಫುಲ್ಲು ಇನ್ನೂ ಇದೆ.
ಕೋತಿಗಳು ಹಂಗೆ ಇದ್ದಾವೆ, ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಜನ ಬಂದವರು. ಜಾಸ್ತಿನೇ ಇದೆ ಕೋತಿಗಳು, ನೋಡ್ತಿದ್ದೀರಲ್ಲ. ನಮ್ಮವರೆಲ್ಲ ಫೋಟೋ ಸೆಷನ್ ಮಾಡ್ತವ್ರೆ. ಅಣ್ಣ ಏನಾಯ್ತಣ್ಣ? ಯಾಕಣ್ಣ ಅಣ್ಣ? ಇನ್ನು ಏನೋ ಬೇಕಣ್ಣ. ಇದು ಸರಿಯಾಗ್ಲಿಲ್ವೇ? ಇಲ್ಲ ಬೇಕು. ಇಲ್ಲಿ ಒಂದು ಒಳಗಡೆ ಒಂದು ಗುಹೆ ಇದೆ, ಅಲ್ಲಿ ಯೋಗ ನರಸಿಂಹಸ್ವಾಮಿ ಉದ್ಭವ ಮೂರ್ತಿ ಇದೆ. ಸೊ ಕೈವಾರ ತಾತಯ್ಯನವರು ಇಲ್ಲಿ ತಪಸ್ ಮಾಡಿದ್ರು ಅಂತ ಹೇಳ್ತಾರೆ. ಸೊ ಅಲ್ಲಿಂದ ಬಗ್ಕೊಂಡು ಹೋಗ್ಬೇಕು, ಅಲ್ಲಿ ಬಂಡೆ ಕಾಣ್ತಿದೆಯಲ್ಲ, ಸೊ ಅಲ್ಲಿಂದ ಕೆಳಗಡೆ ಇದೆ, ಒಳಗಡೆ ಇದೆ, ಸ್ವಲ್ಪ ಒಳಗಡೆ ಹೋಗಬೇಕು. ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ, ಸ್ಪಾಟು. ಇಲ್ಲಿ ನೋಡೋದವ್ರೆ ಬರ್ಬೇಕಾದ್ರೆ ಮೆಟ್ಲಿಂದ ಒಂಥರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದನ್ನು. ಸೊ ಬಟ್ ಏನು ಅಂತಂದರೆ ಸುಣ್ಣ ಬಣ್ಣ ಏನೂ ಆಗಿಲ್ಲ, ಅದಕ್ಕೆ ಇಷ್ಟು ಒಂಥರ ಚೆನ್ನಾಗಿ ಕಾಣ್ತಿದೆ. ಬಟ್ ಈ ಥರನೇ ಚೆನ್ನಾಗಿ ಕಾಣ್ತಿದೆ, ಬಟ್ ಬಣ್ಣ ಬಳ್ದಾಗ ಹೆಂಗೆ ಕಾಣುತ್ತೋ ಗೊತ್ತಿಲ್ಲ. ಬಟ್ ಈ ನ್ಯಾಚುರಲ್ಲಾಗೇನೆ ತುಂಬ ಈ ಥರ ಚೆನ್ನಾಗಿ ಕಾಣ್ತಿದೆ ನನ್ನ ಪ್ರಕಾರ. ನಿಮಗೆ ಹೆಂಗೆ ಅನಿಸುತ್ತೆ ಕಮೆಂಟ್ ಮಾಡಿ. ರೋಡಿಂದ ಈಸಿ ಆ್ಯಕ್ಸಸ್ಸು, ಅದೇ ರೋಡ್, ಮೇನ್ ರೋಡ್ ಇದೆಯಲ್ಲ, ಇಲ್ಲಿ ಕಾಣ್ತಿದೆಯಲ್ಲ, ಅದೇ ಮೇನ್ ರೋಡು. ಇಲ್ಲೇ ದೇವಸ್ಥಾನ, ರೋಡ್ಗೆ ಹಚ್ಕೊಂಡೇ ಇದೆ ದೇವಸ್ಥಾನ. ಸೊ ಇದು ನೋಡ್ದಂಗೆ ತುಂಬಾ ಚೆನ್ನಾಗಿದೆ. ಯಾರೆಲ್ಲ ಬೆಂಗಳೂರಿಂದ ಹತ್ರದಲ್ಲಿ ಒನ್ ಡೇ ಡೆಸ್ಟಿನೇಷನ್ ಟ್ರಿಪ್ ನೋಡ್ತಾ ಇದ್ದೀರಾ, ಸೊ ಬನ್ನಿ, ಚೆನ್ನಾಗಿದೆ. ಬೆಂಗಳೂರಿಂದ ಜಾಸ್ತಿ ದೂರ ಏನಿಲ್ಲ, 70 ಕಿಲೋಮೀಟ್ರ್ ಅಷ್ಟೇ. ಚೆನ್ನಾಗಿದೆ, ಒನ್ ಡೇ ಟ್ರಿಪ್ ಮಾಡ್ಬೋದು, ಒನ್ ಡೇ ಔಟು ಮಾಡ್ಬೋದು. ಬಂದ್ಬಿಟ್ಟು ಬೆಳಗಿನ ಜಾವ ಹೊರಟ್ರೆ ಈ ಪ್ಲೇಸ್ನ ನೋಡ್ಕೊಂಡು ಆಮೇಲೆ ಇಲ್ಲಿಂದ ಕೈಲಾಸಗಿರಿ ನೋಡ್ಬೋದು. ಕೈಲಾಸಗಿರಿ ಬಿಟ್ಟು ಇಲ್ಲೇ ತುಂಬ ಪ್ಲೇಸಸ್ ಇದೆ ನಿಯರ್ ಬೈ, ಚೆನ್ನಾಗಿದೆ, ನೋಡ್ಬೋದು ನೀವು. ನಮ್ಮವರೆಲ್ಲ ಹೋಗ್ತಾ ಅವ್ರೆ. ಇದು ಇದು ಮಂಕಿಗಳ ಕಾಟ ನಮ್ಗಿಂದಲ್ಲ ಬರ ನಾವು ನಾನು ಭಯ ಪಡ್ಕೊಂಡು ಅಜ್ಜತ್ತೆ ಬಂದೆ. ಇವಾಗ ಇನ್ನ ಮಂಕಿ ನೋಡಿ ಇವನೇ ಭಯ ಪಡ್ಕೊಬಿಟ್ನಂತೆ. ನೋಡಾಗೆ ಭಯ ಪಡ್ಕೊಂಡಿದ್ದೆ. ಇವಾಗ ನಾವು ಈಚೆ ಬಂದ್ವಿ. ಇವಾಗ ನಾವು ಹೋಗ್ತಾ ಇದ್ದೀವಿ ಇನ್ನೊಂದು ಹುಡುಗ ಚಿಪ್ ತಗೊಂಡು ತಿನ್ನಕ್ಕೆ. ಬಳ್ಳಿ ನೋಡೋಣ ಅಲ್ಲಿ ಹೆಂಗಿರುತ್ತಂತ. ಇವತ್ತು ತುಂಬ ಚೆನ್ನಾಗಿತ್ತು. ನಾವು ಇನ್ನೊಂದ್ಸತಿ ಬಂದಿದ್ದೀವಿ, ಆದರೆ ಇಲ್ಲಿ ಚಿಳ್ಕೋತಿಗಳಿತ್ತು, ಭಯ ಪಟ್ಕೊಂಡ್ವಿ. ಇಲ್ಲಿನೂ ಆದರೆ 2 ದೇವಸ್ಥಾನ ಇತ್ತು ಇದರಲ್ಲೇ, ತುಂಬ ಚೆನ್ನಾಗಿತ್ತು. ಯಾವ ದೇವಸ್ಥಾನ ಇದು? ಇದು ಒಂದು ಶಿವ ದೇವಸ್ಥಾನ ಅಂತ. ಅಲ್ಲ, ಕೈವಾರ ತಾತಯ್ಯ ದೇವಸ್ಥಾನ. ಶಿವನ ದೇವಸ್ಥಾನ ಆಗಲೇ ಹೋಗಿದ್ವಲ್ಲ, ಅದು ಶಿವನ ದೇವಸ್ಥಾನ. ಸರಿ, ಓಕೆನಾ? ಹೇಳು, ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳು. ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಿ. ಅದು ಈ ನನ್ನ ಮಕ್ಕಳು ಒಂದೊಂದಲ್ಲ ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ. ಎಷ್ಟು ಮಾತಾಡ್ತಿದ್ಯಾ? ತಪ್ಪು ಮಾಡೋದು ಸಹಜ ಕಣೋ, ತಿದ್ದಿ ನಡೆಯೋನೆ ಮನುಜ ಕಣೋ. ಸರ್ಪ್ರೈಸ್ ಮಾಡಿ ಸರ್ಪ್ರೈಸ್ ಮಾಡಿ ಅಲ್ಲ. ಎಲ್ಲರೂ ಬನ್ನಿ, ಚೆನ್ನಾಗಿದೆ. ನೀವು ಬನ್ನೋನಿ, ಹತ್ರನೇ ಇದೆ. ಬೆಂಗಳೂರಿಗೆ ಹತ್ರ ಇದೆ ಅಲ್ವಾ? ಹೌದು. ಇಲ್ಲಿ ಕೆಳಗಡೆ ಸ್ನ್ಯಾಕ್ಸ್ ಸಿಗುತ್ತೆ, ಇದೊಂದು ಅಂಗಡಿ ಇದೆ, ಮತ್ತು ಸೌತೆಕಾಯಿ ಅದು ಮಾಡ್ತಿರ್ತಾರೆ. ಕೋತಿಗಳು ಕಾಟ ಇವ್ರಿಗೂ ಜಾಸ್ತಿನೇ ಇದೆ. ಸೊ ಇಲ್ಲಿಂದ ನಾವು ಇದು ಸ್ನ್ಯಾಕ್ಸ್ ತಿನ್ಕೊಂಡು ನೆಕ್ಸ್ಟು ಕೈವಾರ ಊರೊಳಗಡೆ ಹೋಗೋಣ ಅಂತ ಪ್ಲ್ಯಾನಲ್ಲಿದ್ವಿ. ಸೊ ಬನ್ನಿ. ಅಲ್ಲಿ ಸ್ವಾಮೀಜಿಗಳು ಹೇಳಿದ್ರಲ್ಲ ಅಮರನಾರಾಯಣ ಅಂತ ಹೇಳ್ಬಿಟ್ಟು. ಸೊ ಅದು 5 ನಾರಾಯಣ ದೇವಸ್ಥಾನಗಳಿದ್ದಾವೆ, ಅದರಲ್ಲಿ ಇದು 2ನೇದು ಅಮರನಾರಾಯಣ ಅಂತ ಹೇಳ್ಬಿಟ್ಟು. ಇವಾಗ ಮೇಲುಕೋಟೆ, ಗದಗಲ್ಲಿ ಒಂದಿದೆ ಅಂತ ಹೇಳಿದ್ರಲ್ಲ, ಸೊ ಹಾಗೆ ಅದರಲ್ಲಿ ಇದು 2ನೇ ದೇವಸ್ಥಾನ ಇಲ್ಲಿರೋದು. ಒಳಗಡೆ ಹೋಗಿದ್ವಲ್ಲ, ಸೊ ಅಲ್ಲಿ ಫೋಟೋ ಗಿಟೋ ತೆಗಿಯೋಂಗಿಲ್ಲ. ಸೇಮ್ ನಿಮಗೆ ವೆಂಕಟೇಶ್ವರ ಸ್ವಾಮಿ ನೋಡ್ದಂಗೆ ಕಾಣುತ್ತೆ. ಇಲ್ಲಿನ ಕಾಣಿಸುತ್ತೋ ಇಲ್ವೋ ಗೊತ್ತಿಲ್ಲ, ಎಷ್ಟು ಮಟ್ಟಿಗೆ ಕಾಣಿಸುತ್ತೆ ಅಂತ. ಬಟ್ ಇದು ಒಂದು ದೇವಸ್ಥಾನ ಇದೆ ಊರೊಳಗಡೆ, ಕೈವಾರದೊಳಗಡೆ. ಸೊ ಇಲ್ಲಿ ಬಂದು ದರ್ಶನ ಮಾಡ್ಕೊಳ್ಳಿ. ಇಲ್ಲಿ ಅನ್ನ ಪ್ರಸಾದ ಯಾವಾಗಲೂ ಇರುತ್ತೆ. ದೇವ್ರು ಇಲ್ಲಿಂದನೇ ಕಾಣುತ್ತೆ ನೀಟಾಗಿ. ನೋಡೋಣ, ಇಲ್ಲಿ ಝೂಮ್ ಮಾಡೋಣ, ಎಷ್ಟರ ಮಟ್ಟಿಗೆ ಕಾಣುತ್ತೆ ಗೊತ್ತಿಲ್ಲ. ಇಲ್ಲಿಂದನೇ ದರ್ಶನ ಮಾಡ್ಕೊಳ್ಳಿ ಅಷ್ಟೇ. ಕಾಣ್ತಿದೆಯಲ್ಲ ಅದೇ ದೇವರು. ಸೇಮ್ ವೆಂಕಟೇಶ್ವರ ನೋಡ್ದಂಗೆ ಆಗುತ್ತೆ. ನಾನು ಎಷ್ಟು ಬಳೆ ಮಾರ್ತಾ ಇದ್ದೀವಿ, ನಮ್ಮವರೆಲ್ಲ ಬಳೆ ತಗೋತಾವ್ರೆ. ಬಳೆ ಮಾರ್ತಾ ಇದ್ದೆ ನೀನು? ಹಾಂ,
ಎಷ್ಟು ರೂಪಾಯಿ ಒಂದು? 14 ರೂಪಾಯಿಗೆ ಒಂದು. ಹಾಂ, ಹಂಗಾರೆ ನಾವು ಅಂಗಡಿ ಮುಚ್ಚಾಕ್ಬೇಕಾಗುತ್ತೆ. ಇಲ್ಲಿ ನೀವು ಕೇಳ್ಬೋದು, ಈ ಬಳೆ ಅಂಗಡಿ ಮಾತ್ರ ಇದೆ ಇಲ್ಲಿ ಈ ದೇವಸ್ಥಾನದಲ್ಲಿ. ಇದಕ್ಕೆ ಆ ಕಡೆ ಈ ಕಡೆ ಸುತ್ತಮುತ್ತ ಏನೂ ಇಲ್ಲ. ಈ ಬಳೆ ಅಂಗಡಿ ಯಾಕಪ್ಪ ಇದೆ ಅಂತಂದರೆ ಇಲ್ಲಿ ಕೈವಾರ ತಾತಯ್ಯನವರು ಅವರು ಬಳೆ ವ್ಯಾಪಾರ ಮಾಡ್ತಿದ್ದಾರಂತೆ. ಸೊ ಹಾಗಾಗಿ ಆ ಒಂದು ಕಾರಣಕ್ಕಾಗಿ ಇಲ್ಲೊಂದು ಬಳೆ ಅಂಗಡಿ ಇಟ್ಕೊಂಡಿದ್ದಾರೆ. ಬಂದಿರೋ ಹೆಣ್ಮಕ್ಳಿಗೆ ಬಳೆ ತಗೊಂಡು ಹೋಗ್ಲಿ ಅನ್ನೋ ಒಂದು ರೀಸನ್ನೇ ಆಗಿರ್ಬೋದು. ಇಲ್ಲೊಂದು ಬಳೆ ಅಂಗಡಿ ಇದೆ, ಬಂದಿರೋ ಹೆಣ್ಮಕ್ಳೆಲ್ಲ ಬಳೆ ತಗೋತಾರೆ. ನಮ್ಮವರು ಬಳೆ ಶಾಪಿಂಗ್ ಮಾಡ್ತಾವ್ರೆ. ನೀನು ಬಳೆ ತಗೊಂಡಾ? ತೋರಿಸು. ತಗೊಂಡ್ಲು, ಬಳೆ ತಗೊಂಡೋಳೆ. ಉಳ್ದೋರೆಲ್ಲ ತಗೋತವ್ರೆ. ಇಲ್ಲಿ ಆಂಜನೇಯ ಸ್ವಾಮಿ, ಶ್ರೀ ಕಲ್ಯಾಣ ರಾಮ ಸನ್ನಿಧಿ, ಆ ಕಡೆ ವೇಣುಗೋಪಾಲ ಸ್ವಾಮಿ ಎಲ್ಲ ದೇವಸ್ಥಾನಗಳು ಇದ್ದಾವೆ. ಆಮೇಲೆ ಮಠದಲ್ಲಿ ಎಲ್ಲ ಹೆಣ್ಮಕ್ಳಿಗೂ 2 ಬಳೆ ಕೊಡ್ತಾರಂತೆ. ಬಿಕಾಸ್ ಏನಕ್ಕಪ್ಪ ಅಂತಂದರೆ ಅವರು ಬಳೆ ಮಾರ್ತಿದ್ರು ಅನ್ನೋ ಒಂದು ಕಾರಣಕ್ಕಾಗಿ. ಇವಾಗ ನಾವು ಅಲ್ಲಿ ಹೇಳಿದ್ವಲ್ಲ ಬಳೆ ಯಾಕೆ ಮಾರ್ತಿದ್ದಾರೆ, ಅವ್ರು ಒಂದೇ ಅಂಗಡಿ ಇದೆಯಲ್ಲ ಅಂತ. ಸೊ ಅವ್ರು ಹೇಳಿದ್ರು ಮಠದಲ್ಲಿ 2 ಬಳೆ ಕೊಡ್ತಾರೆ, ಇಸ್ಕೊಂಡು ಹೋಗಿ ಅಂತ. ಸೊ ಬಂದಿರೋ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೂ 2 ಬಳೆ ಕೊಟ್ಟು ಕಳಿಸ್ತಾರಂತೆ. ಸೊ ಅದೊಂದು ಖುಷಿ ವಿಚಾರ. ಆ್ಯಂಡ್ ಇದರ ದೇವಸ್ಥಾನದ ಅಪೋಸಿಟ್ಟೇ ಭೀಮನ ಕಥೆ ಇದೆ ಇಲ್ಲೊಂದು. ಬನ್ನಿ ನೋಡೋಣ, ಅಲ್ಲಿಗೂ ಹೋಗಿ ಬರೋಣ. ಭೀಮ ಮತ್ತು ಪಾಂಡವ್ರದ್ದೊಂದು ಕಥೆ ಇದೆ. ಭೀಮ ಒಂದೊಂದು ದೊಡ್ಡ ಲಿಂಗ ಪ್ರತಿಷ್ಠಾಪನೆ ಮಾಡ್ತಾನೆ. ಪಾಂಡವರು 5 ಜನ ಒಂದೊಂದು ಲಿಂಗ 5 ಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡ್ತಾರೆ. ಅಲ್ಲಿ ಹೋಗಿ ಬರೋಣ ಬನ್ನಿ. ಇದು ಹೇಳ್ತಾ ಇದ್ದಲ್ಲ ಭೀಮನ್ ಪಾಂಡವರ ಕಥೆನ. ಸೊ ಆ ಪಾಂಡವರು ಇಲ್ಲಿ ಬಂದಾಗ ರಾಕ್ಷಸ ಇದ್ದ ಅಂತ ಹೇಳಿದ್ನಲ್ಲ, ಆ ರಾಕ್ಷಸನಿಗೆ ಪ್ರತಿದಿನ ಈ ಊರಿಂದ ಒಂದು ಬಂಡಿ ಊಟ ಕೊಟ್ಟು ಕಳಿಸ್ಬೇಕಾಗ್ತಿರುತ್ತೆ. ಸೊ ಆ ಊಟ ಕೊಟ್ಟು ಕಳಿಸ್ಬೇಕಾದ್ರೆ ಪ್ರತಿದಿನವೂ ಊರವ್ರಿಗೆ ಕಷ್ಟ ಆಗ್ತಾಯಿರುತ್ತೆ. ಸೊ ಆ ಕಷ್ಟನ ಇವರು ಪಾಂಡವರು ನೋಡಿ ಭೀಮ ಅವನ್ನ ವಧೆ ಮಾಡ್ತಾನೆ. ವಧೆ ಮಾಡಿ ಹೇಳ್ತೀನಿ ಬನ್ನಿ, ದೇವ್ರ ದರ್ಶನ ಮಾಡ್ಕೊಂಬರೋಣ. ದೇವ್ರ ದರ್ಶನ ಮಾಡ್ಕೊಂಬಂದು ಕಥೆನ ಮುಂದಕ್ಕೆ ಹೇಳ್ತೀನಿ. ಸೊ ಇದು ಬಂದು ಭೀಮ ಪ್ರತಿಷ್ಠಾಪನೆ ಮಾಡಿರೋ ಲಿಂಗ. ಇಲ್ಲಿ ಗರ್ಭಗುಡಿನಲ್ಲಿ ಪೂಜೆ ಮಾಡ್ತಾರೆ. ಅದನ್ನು ಇಲ್ಲಿ ನೋಡ್ತಿದ್ದೀರಲ್ಲ, ಇದೇ ದೊಡ್ಡ ಲಿಂಗ ಭೀಮ ಪ್ರತಿಷ್ಠಾಪನೆ ಮಾಡಿರೋದು. ಇದು ಗರ್ಭಗುಡಿ ಒಳಗಡೆಯಿಂದ ದರ್ಶನ ಮಾಡ್ಕೊಂಡು ಹೊರಗಡೆ ಬರ್ತಾ ಇದ್ದೀವಿ ನಾವು. ಸೊ ಅದ್ರ ಮುಂದೆ ಒಂದು ಇದು ನಂದಿ ಇದೆ, ಇಲ್ಲಿ ಹೊರಗಡೆ ಒಂದು ನಂದಿ ಇದೆ. ಅರ್ಜುನ ಪ್ರತಿಷ್ಠಾಪನೆ ಮಾಡಿರುವಂಥ ಲಿಂಗ ಇದು. ಹಾಂ, ಅರ್ಜುನ ಲಿಂಗ. ಬಕಾಸುರನ ಕೊಂದಾಕಿದಂಥ ಪಾಪ ಪರಿಹಾರ ಆಗಬೇಕು ಅಂತ ಹೇಳಿ ಪಂಚಪಾಂಡವರು ಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡ್ತಾರೆ. ಅದರಲ್ಲಿ ನೀವಾಗಲೇ ನಡೆದು ಒಂದು ಭೀಮೇಶ್ವರ ಲಿಂಗ, ಅದು ಭೀಮನ ದೇಹ ಆಕಾರದ ಮೇಲೆ ದೊಡ್ಡದಾಗಿ ಪ್ರತಿಷ್ಠಾಪನೆ ಮಾಡಿರೋದು. ಅದು ನಕುಲ ಸ್ಥಾಪನೆ ಮಾಡಿರುವಂಥ ಲಿಂಗ ಇದು. ಶ್ರೀ ನಕುಲಲಿಂಗೇಶ್ವರ. ಧರ್ಮರಾಯ ಪ್ರತಿಷ್ಠಾಪನೆ ಮಾಡಿರುವಂಥ ಗರ್ಭಗುಡಿ. ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಹೇಳ್ದಂಗೆ 5 ಲಿಂಗಗಳು ಪ್ರತಿಷ್ಠಾಪನೆ ಮಾಡಿರೋ ತೋರಿಸೋದ್ನಲ್ಲ, ಅವೇ 5 ಲಿಂಗಗಳು 5 ಜನನು ಪಾಂಡವರು 5 ಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡ್ತಾರೆ. ಇದು ದೇವಸ್ಥಾನದ ಮುಂಬಾಗಿಲು, ಇಲ್ಲಿಂದ ಒಳಗಡೆ ಬರುತ್ತೆ. ಸೊ ಊರು ಒಳಗಡೆನೇ ಇದೆ, ಕೈವಾರದಲ್ಲಿ ಇದು ಊರು ಒಳಗಡೆ ಇದೆ. ನಾವು ಕಾರ್ ಹಾಕ್ಬಿಟ್ಟು ನಡ್ಕೊಂಡು ಬಂದಿದ್ದು. ಭೀಮ ಆ ರಾಕ್ಷಸನ್ನು ವಧೆ ಮಾಡ್ತಾನೆ. ವಧೆ ಮಾಡಾದ್ಮೇಲೆ ಆಮೇಲೆ ಅವನು ಪಾಪ ಪರಿಹಾರ ಮಾಡ್ಕೊಳ್ಳೋದಕ್ಕೋಸ್ಕರ ಈ 5 ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕೆ ಹೇಳ್ತಾರೆ. ಸೊ ಆ 5 ಲಿಂಗಗಳೇ ಇವು ಇವಾಗ ನೋಡಿದ್ರಲ್ಲ. ಸೊ ಭೀಮಂದು ಸ್ವಲ್ಪ ದೊಡ್ಡದಿದೆ ಲಿಂಗ. ಸೊ ಭೀಮ ಅವನ್ನ ವಧೆ ಮಾಡಿರೋ ಕಾರಣದಿಂದ ಸೊ ಅವನಿಗೆ ಸ್ವಲ್ಪ ದೊಡ್ಡ ಲಿಂಗ ಇರಬೇಕು ಅಂತಲೇ ಹೇಳಿರ್ತಾರೆ ಋಷಿ ಮುನಿಗಳು, ಯಾರಾದರೂ ಒಬ್ಬರು ಹೇಳಿರ್ತಾರೆ. ಸೊ ಪಾಪ ಪರಿಹಾರ ಮಾಡಲಿಕ್ಕೆ ಅವರು ಇಲ್ಲಿ ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ನೆರವೇರಿಸ್ತಾರೆ. ನೀವು ನೋಡ್ತಾ ಇರೋದು ಕೈವಾರ ತಾತಯ್ಯನವರ ಮಠ. ಅವರು ಲಿಂಗೈಕ್ಯರಾದಂಥ ಸ್ಥಳ ಇರ್ಬೋದು, ಅದು ಇದು. ಈ ಕಡೆ ಪ್ರತಿನಿತ್ಯ ಭಜನೆ ನಡೀತಾ ಇರುತ್ತೆ ದೇವರದ್ದು. ಸೊ ಭಜನೆ ಪದಗಳನ್ನು ಹಾಡ್ತಾ ಇರ್ತಾರೆ. ಸೊ ಈ ಕಡೆ ನೋಡೋದಾದರೆ ಇದು ಅವರ ಮೇ ಬಿ ಒಳಗಡೆ ಲಿಂಗೈಕ್ಯರಾದಂತಹ ಜಾಗ ಇರ್ಬೋದು. ಬನ್ನಿ ಒಳಗಡೆ ಹೋಗೋಣ. ನೋಡ್ತಿದ್ದೀರಲ್ಲ, ಒಳಗಡೆ ಪೂಜೆ ನಡೀತಾ ಇದೆ. ಬನ್ನಿ ಒಳಗಡೆ ಹೋಗೋಣ. ನಮ್ಮೂರೆಲ್ಲ ಒಳಗಡೆ ಹೋಗಿದ್ದಾರೆ, ಒಳಗೆ ಹೋಗೋಣ ಬನ್ನಿ.
ಸೊ ಆಗಲೇ ಹೇಳ್ದಂಗೆ ಇವರು ಸಮಾಧಿ ಮಾಡಿರುವಂಥ ಸ್ಥಳ ಇಲ್ಲೇ ಇದೆ. ಸೊ ನೀವು ನೋಡ್ಬೋದು ಇಲ್ಲಿ ಅವ್ರನ್ನ ಗ್ಲಾಸಲ್ಲಿ ಇದು ಅವರು ಲಿಂಗೈಕ್ಯರಾದಂಥ ಸ್ಥಳ ಇಲ್ಲೇ ಕಾಣ್ತಿದೆಯಲ್ಲ. ಸೊ ಇದು ಇಲ್ಲಿ ಗ್ಲಾಸೆಲ್ಲ ಹಾಕಿದ್ದಾರೆ, ಇಲ್ಲಿಂದ ನೋಡ್ಬೋದು ನೀವು. ಗುಡಿಯ ಹಿಂಭಾಗದಿಂದ ಕಾಣುತ್ತೆ ನಿಮಗೆ. ಭಕ್ತಾದಿಗಳಿಗೆ ಉಳ್ಕೊಳ್ಳಿಕ್ಕೆಲ್ಲ ವ್ಯವಸ್ಥೆ ಇದೆ. ಅವರು ಸ್ಟೇ ಮಾಡೋರಿಗೆಲ್ಲ ಒಂದು ಮುಂಚೆನೇ ಹೇಳಿ ಬುಕ್ ಮಾಡಿಕೊಂಡೆ ಉಳ್ಕೊಳ್ಳೋಕೆ ರೂಮ್ ವ್ಯವಸ್ಥೆನೂ ಕೊಡ್ತಾರೆ. ಆಮೇಲೆ ಅನ್ನಪ್ರಸಾದ, ಅಲ್ಲಿ ಅನ್ನದಾನ ಭವನ ಅಂತ ಕಾಣ್ತಿದೆ ನೋಡಿ. ಅಲ್ಲಿ ಅನ್ನದಾನ ಭವನದಲ್ಲಿ 3 ಹೊತ್ತು ಪ್ರತಿನಿತ್ಯ ಅನ್ನ ಪ್ರಸಾದ ಇರುತ್ತೆ. ಬಂದ ಭಕ್ತಾದಿಗಳಂತ ಎಲ್ಲರೂ ಸ್ವೀಕರಿಸ್ತಾರೆ ಇಲ್ಲಿ. ಸೊ ಇದು ಇಲ್ಲಿನ ತಾತಯ್ಯನವರ ಸಮಾಧಿ ಅಂತ ಏನು ಹೇಳ್ತೀವಿ, ಅಥವಾ ಲಿಂಗೈಕ್ಯರಾದು ಅಂತ ಯಾವುದು ಅಂತ ಏನು ಹೇಳ್ತೀವಿ. ಸೊ ಅದು ಇದು ಒಳಗಡೆ ಇರೋದು ನಾನು ತೋರಿಸಿದ್ನಲ್ಲ ಗ್ಲಾಸ್ ಒಳಗಡೆಯಿಂದ. ಸೊ ಅದು ತುಂಬ ಚೆನ್ನಾಗಿದೆ, ಬೆಂಗಳೂರಿಂದ ತುಂಬ ಕ್ಲೋಸಲ್ಲಿದೆ. ಇಲ್ಲಿ ಬಂದರೆ ಒಂಥರ ಏನೋ ಡಿವೋಷ್ನಲ್ ಫೀಲಿಂಗ್ ಆಗುತ್ತೆ. ಬನ್ನಿ ನೋಡಿ, ಹತ್ರದಲ್ಲೇ ಇದೆ, ಜಾಸ್ತಿ ದೂರನೂ ಏನೂ ಇಲ್ಲ, ತುಂಬ ಚೆನ್ನಾಗಿದೆ. ಬಂದರೂ ನಿಮ್ಗೆ ಅದೊಂಥರ ಒಂದು ಚೆನ್ನಾಗಿ ಒಂದು ಫೀಲ್ ಇರುತ್ತೆ. ಇಲ್ಲಿ ಯಾವಾಗಲೂ ಭಜನೆ ಗಿಜನೆ ಎಲ್ಲ ಮಾಡ್ತಾ ಇರ್ತಾರೆ ಅನ್ಸುತ್ತೆ. ಅದು ಈ ಕಡೆ ನಡೀತಾ ಇದೆ ಭಜನೆಯಲ್ಲಿ, ಅದು ಕೂಡ ಪ್ರೋಗ್ರೆಸ್ಸಲ್ಲಿದೆ, ಚೆನ್ನಾಗಿದೆ ನೋಡಲಿಕ್ಕೆ. ಬಂದು ಒಂದಿನ ಆರಾಮಾಗಿ ನೀವು ಸ್ಪೆಂಡ್ ಮಾಡ್ಕೊಂಡು ಇಲ್ಲೆಲ್ಲ ದೇವಸ್ಥಾನಗಳನ್ನೆಲ್ಲ ನೋಡ್ಕೊಂಡು ಹೋಗ್ಬೋದು. ತುಂಬಾ ಜಾಗ ಇದೆ. ಇಲ್ಲೆಲ್ಲ ಮಕ್ಕಳು ಬಂದಾಗೆಲ್ಲ ಆಟ ಆಡ್ತಾರೆ, ನಮ್ಮವರು ಆಟ ಆಡ್ತಾರೆ. ತುಂಬ ದೊಡ್ಡದಾಗಿದೆಯಲ್ಲ ಜಾಗ, ವರಾಂಡ ಥರ. ಸೊ ಚೆನ್ನಾಗಿರುತ್ತೆ ಮಕ್ಕಳಿಗೆ ಆಟ ಆಡ್ಲಿಕ್ಕೆ ಆಗಿರ್ಬೋದು. ಸೊ ಹಂಗಾಗಿ ಬಂದವರು ಆಟ ಗೀಟ ಎಲ್ಲ ಆಡ್ಕೊಂಡು ಚೆನ್ನಾಗಿ ಫ್ಯಾಮಿಲಿ ಎಲ್ಲ ಎಂಜಾಯ್ ಮಾಡ್ಕೊಂಡು ದೇವ್ರ ದರ್ಶನನೂ ಮಾಡ್ಕೊಂಡು ಅವರ ಆಶೀರ್ವಾದನೂ ಪಡ್ಕೊಂಡು ಇಲ್ಲಿಂದ ಹೊರಡ್ತಾರೆ. ಸೊ ಇದು ಸಂಕ್ರಾಂತಿ ಸ್ಪೆಷಲ್ ಲಾಗ್ ನಮ್ಮದು. ಎಲ್ಲ ದೇವಸ್ಥಾನಗಳೇ ಆಯಿತು ಇವತ್ತು, ಪೂರ್ತಿ ಕಂಪ್ಲೀಟ್ ದೇವಸ್ಥಾನನೇ. ಕೈವಾರ, ಕೈಲಾಸಗಿರಿ, ಕೈವಾರ ತಾತಯ್ಯನವರ ಲಿಂಗೈಕ್ಯ ಆಗಿದ್ದು ಅಥವಾ ಸಮಾಧಿ ಏನಂತೀವಿ, ಅದು ಕಂಪ್ಲೀಟ್ ಡಿವೋಷ್ನಲ್ ಡೇ. ಅಮರನಾರಾಯಣ ದೇವಸ್ಥಾನ ಚೆನ್ನಾಗಿತ್ತು. ಪಾಂಡವರದ್ದು ಅದೆಲ್ಲ ನೋಡಿದ್ವಿ. ಮತ್ತೆ ಏನಾದ್ರು ಹೇಳ್ಬೇಕಾ ನೀನು? ಲಾಗ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರೊಡನೆ ಹಂಚ್ಕೊಳ್ಳಿ. ಇಷ್ಟನ್ನ ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಮುಕ್ತಾಯ ಮಾಡ್ತೀವಿ. ಬಾಯ್ ಬಾಯ್, ಮತ್ತೆ ಸಿಗೋಣ. ಧನ್ಯವಾದಗಳು.